ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಹನುಮಂತ್ ಲಮಾಣಿ ಅರ್ಧ ಕೋಟಿಯ ಒಡೆಯ. ಬಿಗ್ ಬಾಸ್ ಅನ್ನ ಅತ್ಯದ್ಭುತವಾಗಿ ಶೋ ಗೆದ್ದಿರೋ ಹನುಮಂತ 50 ಲಕ್ಷವನ್ನ ಗೆದ್ದಿದ್ದಾರೆ ಅಂತ ಫಿನಾಲಿ ದಿನ ಸುದೀಪ್ ಅವರು ಘೋಷಣೆ ಮಾಡಿದ್ರು. ಇವತ್ತಿಗೆ ಬಿಗ್ ಬಾಸ್ ಗೆದ್ದು ತಿಂಗಳಾಗ್ತಾ ಬಂತು, ಆದ್ರೆ ಹನುಮಂತನಿಗೆ ಬಿಡಿಗಾಸು ಬಂದಿಲ್ಲ. ಒಂದು ತಿಂಗಳಾದ್ರೂ 50 ಲಕ್ಷ ಏನಾಯ್ತು ಅನ್ನೋದು ಗೊತ್ತಾಗ್ಲಿಲ್ಲ. ಹೀಗಾಗಿ ಬಿಗ್ ಬಾಸ್ ಕಾಸಿನ ಬಗ್ಗೆ ಸ್ವತಃ ಹನುಮಂತನವರೇ ಬೆನಬಿಚ್ಚಿ ಮಾತನಾಡಿದ್ದಾರೆ. ಹಾಗಾದ್ರೆ ಹನುಮಂತನಿಗೆ ಬಿಗ್ ಬಾಸ್ ಹಣ ಸಿಗಲ್ವಾ? ಸಿಗೋದಾದ್ರೆ ಯಾವಾಗ? ಬಿಗ್ ಬಾಸ್ ಮುಗಿದು ಒಂದು ತಿಂಗಳಾದ್ರೂ ಹಣ ಕೊಟ್ಟಿಲ್ಲ ಅಂದ್ರೆ ಪಕ್ಕ ಸಿಗುತ್ತಾ ಇಲ್ಲೋ? ಹತ್ತಾರು ವಿಷಯಗಳಿಗೆ ಈ ವಿಡಿಯೋದಲ್ಲಿ ಉತ್ತರವನ್ನು ಕೊಡೋ ಕೆಲಸವನ್ನ ಮಾಡ್ತೀವಿ. ಅದಕ್ಕೂ ಮೊದಲು ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡ್ಕೋಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋನ ಕೊನೆವರೆಗೆ ನೋಡಿ, ನಿಮ್ಮ ಅನಿಸಿಕೆಗಳು ಏನಂತ ಕಮೆಂಟ್ ಮಾಡಿ. ಆತ್ಮೀಯರೇ, ಪ್ರತಿಯೊಂದು ಶೋನಲ್ಲೂ ಶುರುವಾದಾಗಲೂ ಒಂದಿಷ್ಟು ಮುಗ್ಧ ಮನಸ್ಸುಗಳು ಇದ್ದೇ ಇರ್ತಾರೆ. ಜನರಿಗೆ ಹತ್ತಿರ ಆಗೋರು, ಜನರಿಗೆ ಮನೋರಂಜನೆ ನೀಡೋರು, ಇಂಥವರನ್ನು ನೋಡಿ ಪ್ರತಿ ಕಾರ್ಯಕ್ರಮಗಳು ಆಯೋಜಕರು ಆಯ್ಕೆ ಮಾಡ್ತಾರೆ. ಜನರ ಪ್ರೀತಿ ಜಾಸ್ತಿ ಆಗ್ತಾ ಹೋದಂತೆ ಅವರನ್ನೇ ಜಾಸ್ತಿ ಹೈಪ್ ಮಾಡ್ತಾ ಹೋಗ್ತಾರೆ. ಎಕ್ಸಾಂಪಲ್ಗೆ ಇದೇ ಹನುಮಂತ ಬಿಗ್ ಬಾಸ್ ಬರೋದಕ್ಕೂ ಮೊದಲು 4-5 ರಿಯಾಲಿಟಿ ಶೋಗಳನ್ನು ಮಾಡಿದ್ದಾರೆ. ಕಾರಣ ಅವರಲ್ಲಿರೋ ಮುಗ್ಧತೆಯನ್ನು ಜನರು ಇಷ್ಟಪಡ್ತಾರೆ ಎನ್ನೋ ಕಾರಣಕ್ಕೆ ನಮ್ಮ ಚಾನಲ್ಗೂ ಸಹ ಇದರಿಂದ ಒಳ್ಳೆ TRP ಸಿಗುತ್ತೆ ಅನ್ನೋ ಕಾರಣಕ್ಕೆ ಮುಂದೆ ಗೆಲ್ತಾರೋ ಇಲ್ಲೋ ಸೆಕೆಂಡ್ರಿ, ಆದರೆ ಕಾರ್ಯಕ್ರಮದ ಒಂದು ಭಾಗವಾಗಿರ್ತಾರೆ. ಹನುಮಂತ ಬಿಗ್ ಬಾಸ್ಗೆ ಬಂದಾಗಲೂ ಇದೇ ಮಾತುಗಳು ಕೇಳಿ ಬಂದಿದ್ದು. TRPಗಾಗಿ ಹನುಮಂತನನ್ನ ಕರ್ಕೊಂಡು ಬಂದಿದ್ದಾರೆ, ಕೊನೆವರೆಗೂ ಇಟ್ಕೋತಾರೆ, ಕೊನೆಯಲ್ಲಿ ಬೇರೆ ಯಾರನ್ನೂ ಗೆಲ್ಲಿಸಿ ಕಳಿಸ್ತಾರೆ ಅಂತ ಬಹುತೇಕರು ಮಾತನಾಡಿಕೊಂಡಿದ್ರು. ಆದರೆ ಈ ಬಾರಿ ಬಹಳ ಜನರ ಊಹೆ ತಪ್ಪಾಗಿದೆ. ಬಹುತೇಕರು ಇಷ್ಟಪಟ್ಟಂತೆ ಹನುಮಂತನೇ ಬಿಗ್ ಬಾಸ್ ಟ್ರೋಫಿಯನ್ನ ಎತ್ತಿ ಹಿಡಿದ. 50 ಲಕ್ಷದ ಜೊತೆಗೆ ಇನ್ನೊಂದಿಷ್ಟು ಉಡುಗೊರೆಯನ್ನು ಕೂಡ ಹನುಮಂತರ ಕೈ ಸೇರಿತ್ತು. ಆದ್ಮೇಲೆ ಬಿಗ್ ಬಾಸ್ ಮುಗಿದು ಒಂದು ತಿಂಗಳು ಆಗ್ತಾ ಬಂತು, ಆದ್ರೆ ಬಿಗ್ ಬಾಸ್ ನಲ್ಲಿ ಗೆದ್ದ ಹಣ ಒಂದೇ ಒಂದು ಪೈಸೆ ಕೂಡ ಹನುಮಂತನಿಗೆ ಸಿಕ್ಕಿಲ್ಲ. ಸದ್ಯಕ್ಕೆ ಸಿಗೋದು ಇಲ್ಲ ಬಿಡಿ. ಈ ಬಗ್ಗೆ ಸ್ವತಃ ಹನುಮಂತನವರೇ ಮಾಹಿತಿಯನ್ನ ನೀಡಿದ್ದಾರೆ. ನನಗೆ ಬಿಗ್ ಬಾಸ್ ಗೆದ್ದ ಹಣ ಬಂದಿಲ್ಲ, ಇನ್ನೂ ಸ್ವಲ್ಪ ದಿನ ಬೇಕಾಗುತ್ತೆ ಅಂತ ಹೇಳಿದ್ದಾರೆ. ಹೀಗಾಗಿ ನಾನು ಆ ಹಣಕ್ಕಾಗಿ ಕಾಯುತ್ತಿದ್ದೇನೆ ಅಂತ ಹೇಳಿದ್ದಾರೆ. ಬಿಗ್ ಬಾಸ್ ಹಣ ಬರೋದಕ್ಕೆ ಇನ್ನೂ 2-3 ತಿಂಗಳ ಮೇಲೆ ಆಗಬಹುದು. ಹನುಮಂತ ಗೆದ್ದಿರೋದು 50 ಲಕ್ಷ, ಆದ್ರೆ ಈ ಪೂರ್ತಿ ಹಣ ಹನುಮಂತನಿಗೆ ಸಿಗಲ್ಲ. ಇದರಲ್ಲಿ ಟ್ಯಾಕ್ಸ್ ಕಟ್ ಆಗಿ 35 ಲಕ್ಷ ಹತ್ತತ್ರ ಹಣ ಸಿಗುತ್ತೆ. ಹಾಗೆ ಕಳೆದ ಬಾರಿ ಬಿಗ್ ಬಾಸ್ ಸೀಸನ್ ಅನ್ನ ಗೆದ್ದ ಕಾರ್ತಿಕ್ ಅವರಿಗೂ ಕೂಡ ಇಷ್ಟೇ ಪ್ರಮಾಣದ ಹಣ ಸಿಕ್ಕಿದ್ದು. ಅವರು ಕೂಡ 2-3 ತಿಂಗಳು ಆದ್ಮೇಲೆ ಅಷ್ಟೊಂದು ಹಣ ಸಿಕ್ಕಿದೆ. ಅವರಿಗೆ ಕ್ಯಾಶ್ ಪ್ರೈಸ್ ಜೊತೆ ಒಂದು ಕಾರನ್ನು ಕೂಡ ಕೊಟ್ಟಿದ್ರು. ಆ ಕಾರು ಕಾರ್ತಿಕ್ಗೆ ಸಿಕ್ಕಿದ್ದು 6 ತಿಂಗಳಾದ್ಮೇಲೆ. ಕಾರು ಕೊಡಲ್ವೇನೋ ಅಂದ್ಕೊಂಡಿದ್ದ ಕಾರ್ತಿಕ್ಗೆ 6 ತಿಂಗಳಾದ್ಮೇಲೆ ಕಾರು ಕೊಟ್ಟಿದ್ರು. ಬಿಗ್ ಬಾಸ್ ಟೀಮ್ಗೂ ಸಹ ಒಂದಿಷ್ಟು ಪ್ರೊಸೀಜರ್ ಇರುತ್ತೆ, ಅದರ ಪ್ರಕಾರವಾಗಿ ಹಣವನ್ನು ಕೊಡೋದು. ಆತ್ಮೀಯರೇ, ಬಿಗ್ ಬಾಸ್ ನಲ್ಲಿ ಗೆದ್ದಿರೋ ಹಣ ಬರೋದು ಲೇಟ್ ಆಗ್ಬಹುದು, ಆದ್ರೆ ಸಂಭಾವನೆ ಹಣ ಮಾತ್ರ ಈಗಾಗಲೇ ಹನುಮಂತನ ಅಕೌಂಟ್ ಸೇರಾಗಿದೆ. ಹನುಮಂತ ಬಿಗ್ ಬಾಸ್ ಮನೆಯಲ್ಲಿ ಇದ್ದಿದ್ದು 100 ದಿನ, ಹೀಗಾಗಿ ಲಕ್ಷ ಹಣ ಹನುಮಂತನ ಅಕೌಂಟ್ಗೆ ಬಿದ್ದಿದೆ. ಹನುಮಂತನಿಗೆ ಒಂದು ದಿನಕ್ಕೆ 20,000 ಸಂಭಾವನೆ ಕೊಡ್ತಾ ಇದ್ರು ಅನ್ನೋ ಮಾತಿದೆ. ಒಂದು ದಿನಕ್ಕೆ 20,000 ಅಂದ್ರೆ ವಾರಕ್ಕೆ 1,40,000, ಹಾಗೆ 100 ದಿನಕ್ಕೆ 20 ಲಕ್ಷ. ಆದ್ರೆ ಹನುಮಂತ ಬರೀ 3 ತಿಂಗಳಲ್ಲಿ ಸಂಭಾವನೆ ರೂಪದಲ್ಲಿ ಲಕ್ಷ ಪಡೆದಿದ್ದಾರೆ. ಈಗ ಬಿಗ್ ಬಾಸ್ ನಿಂದ ಟ್ಯಾಕ್ಸ್ ಎಲ್ಲ ಕಟ್ಟಾಗಿ 35 ಲಕ್ಷದ ಹತ್ರ ಹಣ ಬರಬೇಕು. ಅದರಲ್ಲಿ ಅಲ್ಲಿಗೆ ಅರ್ಧ ಕೋಟಿ ಒಡೆಯ ಆಗೋದ್ರಲ್ಲಿ ಅನುಮಾನವೇ ಇಲ್ಲ. ಎಲ್ಲಿಯ ಲಮಾಣಿ ಹೈದ, ಎಲ್ಲಿಯ ಕೋಟಿ ಒಡೆಯ. ಅದೃಷ್ಟ ಅನ್ನೋದು ಇದಕ್ಕೆ ನೋಡಿ. ಆತ್ಮೀಯರೇ, ಹನುಮಂತ ನಿಜಕ್ಕೂ ಅದೃಷ್ಟವಂತನೇ. ಓದಿದ್ದು ಮಿಡಲ್ ಕ್ಲಾಸ್, ಹೌದು ಮಿಡಲ್ ಕ್ಲಾಸ್, ಸರಿಯಾಗಿ ಓದಕ್ಕೂ ಆಗ್ಲಿಲ್ಲ, ವಿದ್ಯೆ ಮೊದಲೇ ಇರಲಿಲ್ಲ. ಆದ್ರೆ ಹನುಮಂತ ಗುಡಿಯಲ್ಲಿ ಭಜನೆ ಮಾಡ್ತಾ ಇದ್ದಿದ್ದ. ಆ ಭಜನೆನೇ ಹನುಮಂತನನ್ನ ಇಲ್ಲಿಗೆ ತಂದು ನಿಲ್ಲಿಸಿದೆ. ದೇವರ ಮುಂದೆ ಹಾಡು ಹಾಡ್ತಾ ಇದ್ದವ ಇವತ್ತು ಇಡೀ ಕರ್ನಾಟಕದ ಮನೆ ಮಗನಾಗಿದ್ದಾನೆ. ಆತ್ಮೀಯರೇ, ತುಂಬಾ ಜನ ಹನುಮಂತ ಬಡವ, ಮನೆಯಲ್ಲಿ ಏನೂ ಇಲ್ಲ ಅಂತಾರೆ. ಬರೀ ಒಂದೇ ಒಂದು ಕಾರ್ಯಕ್ರಮದಲ್ಲಿ ಅರ್ಧ ಕೋಟಿಯನ್ನ ಗೆದ್ದಿದ್ದಾರೆ. ಅಂದ್ರೆ ಈಗಾಗಲೇ 4-5 ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಅದರಲ್ಲಿ ಸಂಭಾವನೆ ಬಾರದೇ ಇರುತ್ತಾ? ಅಲ್ಲೂ ಸಹ ಪ್ರಮಾಣದ ಸಂಭಾವನೆ ಬಂದೇ ಬರುತ್ತೆ. ದಿನಕ್ಕೆ 20,000 ಅಲ್ಲದೆ ಇದ್ರೂ 7-8 ಲಕ್ಷಕ್ಕಿಂತ ಕಮ್ಮಿ ಏನಿರಲ್ಲ. ಒಂದು ಶೋ ಮುಗಿಸುವುದರೊಳಗೆ 7-8 ಲಕ್ಷ ಪಕ್ಕ ಸಿಕ್ಕೇ ಸಿಗುತ್ತೆ. ಇದೇ ರೀತಿ 4-5 ಶೋ ಅಲ್ಲ ಅಂದ್ರೆ ಏನೂ ಇಲ್ಲ ಅಂದ್ರೆ 20ರಿಂದ 25 ಲಕ್ಷ ದುಡ್ಡು ಬಂದಿರುತ್ತೆ. ಅದರಲ್ಲೂ ಸಹ ಒಮ್ಮೆ ಸರಿಗಮಪ ವಿನ್ನರ್ ಬೇರೆ ಆಗಿದ್ರು, ಅವತ್ತೇ ಲಕ್ಷ ಹಣ ಹನುಮಂತನ ಕೈ ಸೇರಿತ್ತು. ಹನುಮಂತ ಮುಗ್ಧ ಆಗಿರ್ಬೋದು, ಏನು ತಿಳಿಯದ ಅಮಾಯಕ ಅನ್ಕೋಬೇಡಿ. ಎಷ್ಟೇ ವಿದ್ಯೆ ಕಲಿತವರು ಕೂಡ ಆಗ ಸಾಧನೆಯನ್ನು ಮಾಡ್ತಿರೋ ಸಾಧನೆಯನ್ನ ಈ ಮುಗ್ಧನು ಒಂದು ಬ್ರ್ಯಾಂಡ್ ಅನ್ನ ಸೃಷ್ಟಿಸುತ್ತಾನೆ. ಎಲ್ಲ ತಿಳ್ಕೊಂಡಿರೋ ಪಕ್ಕ ಗೇಮ್ ಚೇಂಜರ್. ಬಿಗ್ ಬಾಸ್ ಮುಗಿತಾ ಇದ್ದಂತೆ ಬಾಯ್ಸ್ ವರ್ಸಸ್ ಗರ್ಲ್ಸ್ ಅನ್ನೋ ಕಾರ್ಯಕ್ರಮ ಕೂಡ ಅವಕಾಶ ಸಿಕ್ಕಿದೆ. ಹೀಗೆ ಮೇಲಿಂದ ಮೇಲೆ ಶೋ ಮಾಡ್ತಾ ಇರೋ ಹನುಮಂತ ಕೋಟಿ ಕುಳ ಆಗಿದ್ದಾರೆ. ಹಾಗಂತ ಯಾರಿಗೂ ಕೂಡ ಹೊಟ್ಟೆ ಉರಿಲ್ಲ ಬಿಡಿ. ಯಾಕಂದ್ರೆ ಇವರೇನು ಕಂಡೋರ್ ಮನೆಗೆ ಕಣ್ಣ ಹಾಕಿ ಕೆಲಸ ಮಾಡ್ತಿಲ್ಲ. ಜನರನ್ನ ನಗಿಸ್ತಾರೆ, ಜೊತೆಗೆ ಜನರ ಜೊತೆ ಬೆರೀತಾರೆ, ತನ್ನ ಟ್ಯಾಲೆಂಟ್ಗೆ ತಕ್ಕಂತೆ ಹಣವನ್ನ ಪಡಿತಾರೆ. ಒಟ್ಟಿನಲ್ಲಿ ಕುರಿ ಕಾಯೋ ಹುಡುಗ ಹಳ್ಳಿಯಿಂದ ಬಂದ ಹನುಮಂತ ಇವತ್ತು ಕೋಟಿಗಳ ಅಂದ್ರೆ ಹೆಮ್ಮೆ ಅನ್ಸುತ್ತೆ. ಡಬಲ್ ಡಿಗ್ರಿ ಮಾಡಿದವರು, ಏನೇನು ಓದೋರು ಕೂಡ 10ರಿಂದ 20,000 ಕೆಲಸ ಮಾಡ್ತಿದ್ದಾರೆ. ಅಂತವರ ಮುಂದೆ ಹನುಮಂತ ಎಲ್ಲೋ ಹೋಗಿದ್ದಾರೆ ಬಿಡಿ. ಅದೃಷ್ಟ ಅನ್ನೋದು ಯಾರಿಗೆ ಏನು ಬೇಕಾದರೂ ಆಗ್ತಾರೆ ಅನ್ನೋದಕ್ಕೆ ಇವರೇ ಎವ್ರಿ ಬೆಸ್ಟ್ ಎಕ್ಸಾಂಪಲ್ ಆಗಿದ್ದಾರೆ. ಆದ್ಮೇಲೆ ಹನುಮಂತನ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ.